ನಮಸ್ಕಾರ ಬಂಧುಗಳೇ, ಎಲ್ಲರೂ ಹೇಗಿದ್ರೆ ಚೆನ್ನಾಗಿದ್ರೆ ಅನ್ಕೊಂತೀನಿ ರೀ. ನಾನು ಚೆನ್ನಾಗಿದ್ದೇನೆ ರೀ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ರೀ. ನನ್ನ ಮಗ ವಿಶ್ ಮಾಡ್ತಾನೆ ನೋಡ್ರಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯ ಅಂತೇಳಿ. ನೋಡ್ರಿ ಇವತ್ತಿನ ವಿಶೇಷ ಏನಂದ್ರೆ ಯುಗಾದಿ ಹಬ್ಬಕ್ಕೆ ನಾವು ಶಾವಿಗೆ ಬೇಯಿಸಿದ್ವಿ ಪ್ರತಿ ವರ್ಷನ. ಈ ಸರ್ತಿ ಶಾವಿಗೆ ಪಾಯಸ ಮಾಡೀನಿ ರೀ. ಹೆಂಗಂತ ಮಾಡೋದು ಹೆಂಗೆ ಮಾಡೀನಿ ಅಂತ ನಾನು ಹಬ್ಬದ ಸ್ಪೆಷಲಾಗಿ ಪಾಯಸ ಮಾಡ್ತೀನಿ. ಪಾಯಸಕ್ಕೆ ದಬರಿ ತೊಗೊಂಡಿನಿ. ಅರ್ಧ ಲೀಟ್ರ್ ಹಾಲು ಹಾಕ್ಕೊಂತೀನಿ ರೀ ನಾನು. ಅರ್ಧ ಲೀಟ್ರ್ ಹಾಲು ಹಾಕೊಂಡಿನಿ. ಈಗ ಅದು ಕಾಯಕ್ಕೆ ಇಡ್ತೀನಿ ನೋಡಿರಿ. ಈ ಕಡೆ ಹಾಲು ಕಾಯಾಕತ್ತೈತಿ. ಈಗ ಶಾವಿಗೆ ಒಂದು ಸ್ವಲ್ಪ ಬೆಚ್ಚಗೆ ಮಾಡ್ಕೊತೀನಿ. ಈಗ ಹಾಲು ಒಂದು ಸ್ವಲ್ಪ ನೀರು ಹಾಕಿದ್ದೆಲ್ಲ, ಸಕ್ಕರೆ ಎಲ್ಲ ಪೂರ್ತಿ ಕರಗೈತ್ರಿ. ಅದು ಇಲ್ಲಿ ನೋಡ್ರಿ ಶಾವಿಗೆನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡೀನಿ ಎಣ್ಣೆ ಹಾಕಿ. ಈಗ ಇದನ್ನು ಹಾಕ್ತೀನಿ ಇದ್ರೊಳಗೆ. ನೋಡ್ರಿ ಸ್ವಲ್ಪ ಮಿಕ್ಸ್ ಮಾಡ್ಬೇಕು ನೋಡ್ರಿ. ಅದಕ್ಕೆ ಆಗಕ್ಕೆ ಒಂದು ಕೊಬ್ಬರಿ ಪೆಟ್ಲ ತುರಿದಿಟ್ಕೊಂಡೀನಿ, ಸ್ವಲ್ಪ ಗೋಡಂಬಿ, ಸ್ವಲ್ಪ ದ್ರಾಕ್ಷಿ ಸಣ್ಣ ಕಟ್ ಮಾಡಿ ಇಟ್ಕೊಂಡೀನಿ. ಈಗ ಅದು ಕುದಿಯಾಕತ್ತೈತ್ರಿ. ಈಗ ಅದಕ್ಕೆ ಹಾಕ್ತೀನಿ ಬರ್ರಿ. ನೋಡ್ರಿ ಈಗ ಅದು ಕುದಿಯಾಕತ್ತೈತಲ್ಲ, ನಾನೀಗ ಫಸ್ಟ್ ಕೊಬ್ಬರಿ ಹಾಕ್ಕೊತೀನಿ. ಈಗ ದ್ರಾಕ್ಷಿ ಹಾಕ್ಕೊತೀನಿ, ಗೋಡಂಬಿ ಹಾಕ್ಕೊತೀನಿ. ನೋಡ್ರಿ ಶಾವಿಗೆ ಪಾಯಸ ರೆಡಿ ಆಯ್ತು. ನೋಡ್ರಿ ಹಳ್ಳಿ ಸ್ಟೈಲ್ ಪಾಯಸ ಹೆಂಗೈತೆ ಅಂತ ರೆಡಿ ಆಯ್ತು ನೋಡ್ರಿ. ಈಗ ಬಟ್ಲಕ್ಕೆ ಹಾಕಿಟ್ಟೀನಿ ಊಟಕ್ಕೆ ಕೊಡೋಕೆ. ನೋಡ್ರಿ ಹಿಂಗಾಗೈತೆ ನೋಡ್ರಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಪ್ಲೀಸ್ ಸಪೋರ್ಟ್ ಮಾಡಿರಿ. ಏನು ಲೈಕ್ ಮಾಡಿ ಸಪೋರ್ಟ್